ಪೂರ್ತ ಸನ್ನಿವೇಶದಲ್ಲಿ ಲಾಭ ಆಗಿರೋದು ನಿಮಗೆ. ನೀವು ಇನ್ಸ್ಪೆಕ್ಟರ್ ಹತ್ರ ಮಾತಾಡಿ ವಿಷಯ ಬಗೆಹರಿಸ್ಕೋಬೇಕು. ಅಂದರೆ ಸಾವು ಅಸ್ವಾಭಾವಿಕ ಅನಿಸಿತ್ತು ನನಗೆ. ಸರಿ, ಪೋಸ್ಟ್ ಮಾರ್ಟಮ್ ಬೇಕೇ ಬೇಕು ಅಂತ ನಾನು ಹಠ ಹಿಡ್ದಿದ್ರೆ ಹಿಡಿಬೇಕಿತ್ತು. ಪೊಲೀಸ್ ಕೇಸ್ ಆಗಿರೋದು. ಖಂಡಿತ ಆಗಿರೋದು. ಸಾವು ಸ್ವಾಭಾವಿಕ ಅಂತ ಒಂದು ಸರ್ಟಿಫಿಕೇಟ್ ಕೊಟ್ಟು ನಿಮ್ಮನ್ನು ಆ ಸನ್ನಿವೇಶದಿಂದ ಪಾರು ಮಾಡಿದ್ದೀನಿ. ಸಹಾಯ ಆಯಿತು, ಅದಕ್ಕೊಂದು ಬೆಲೆ ಕೊಟ್ಟಾಯ್ತು, ಅಲ್ಲಿಗೆ ಮುಗೀತು. ಇದು ಸರಿ ಇಲ್ಲ. ಖಂಡಿತ ಸರಿ ಇಲ್ಲ. ನಾನು ಬಾಯ್ ಬಿಡ್ತೇನೆ. ಬಿಡಿ, ಯಾರು ಬೇಡ ಅಂತಾರೆ? ಬಿಡಿಸಿ ಹೇಳಿ ಗೋವಿಂದರಾಯರೇ ಅವ್ರಿಗೆ. ಮನೇಲಿ ಹೆಣ ಬಿತ್ತು, ಇವರು ಡಾಕ್ಟ್ರು ಅಂತ ಬೋರ್ಡ್ ಹಾಕೊಂಡು ಕೂತಿದ್ರು. ಕರ್ಸಿದ್ವಿ, ನೋಡಿ ಅಂದ್ವಿ, ನೋಡಿದ್ರು. ಸಾವು ಸ್ವಾಭಾವಿಕ ಅಂದ್ರು, ಬರೆದು ಕೊಟ್ರು. ನೀವೇ ಬರೆದು ಕೊಟ್ಟ ಮೇಲೆ ನಮ್ಮದೇನಿದೆ ರೀ? ತಗೊಂಡು ಹೋದ್ವಿ, ಸಂಸ್ಕಾರ ಮಾಡಿದ್ವಿ. ಅನುಮಾನ ಇತ್ತು ಅಂತ ನೀವು ಈಗಂದ್ರು ಸಾಬೀತು ಮಾಡೋದಕ್ಕೆ ಪುರಾವೆಗಳಿಲ್ಲ. ಕೋಟ್ಯಾಂತರ ರೂಪಾಯಿ ಆಸ್ತಿ ದಕ್ಕಿದೆ, ಈಗ ಕೈ ಬಿಡ್ತಿದ್ದೀರಲ್ಲ. ನಮ್ಮ ಹಕ್ಕಿಂದು ನಮಗೆ ದಕ್ತು. ನಿಮ್ಮ ಕೆಲಸಕ್ಕೆ ನಿಮಗೆ ಬೆಲೆ ಕೊಟ್ಟಾಗಿದೆ. ಅಲ್ಲಿಗೆ ಮುಗೀತು. ನಮಸ್ಕಾರ. ಸತ್ಯ ಬರೆದು ಕೊಡ್ತೀನಿ. ಏನಂತ? ಪೋಸ್ಟ್ ಮಾರ್ಟಮ್ ಆಗಬೇಕು ಅಂದಿದೆ. ವೆಂಕಟೇಶ ಬಂದು ನಿಮ್ಮ ಕಾಲು ಹಿಡ್ಕೊಂಡ. ಅವನಿಗೆ ಭಯ ಇತ್ತು. ನೀವು ಮಧ್ಯಸ್ಥಿಕೆ ವಹಿಸಿ ನನ್ನಿಂದ ಸರ್ಟಿಫಿಕೇಟ್ ಬರೆಸ್ಕೊಂಡ್ರಿ. ಇವಿಷ್ಟು ಸತ್ಯನ ಬರೆದು ಕೊಡ್ತೀನಿ ಇನ್ಸ್ಪೆಕ್ಟ್ರಿಗೆ. ಬರ್ಕೊಡಿ, ಅದರ ಅಲ್ಲಿಗೆ ಮುಗಿಯತ್ತಾ? ತನಿಖೆ ಮುಂದುವರಿಯುತ್ತೆ. ಕೊಲೆ ಅಂತ ಸಾಬೀತಾಗಬಹುದು, ಆಗದೆ ಹೋಗಬಹುದು. ಆದರೆ ನಿಮಗೆ ಅಲ್ತ ತಪ್ಪಲ್ಲ. ಮುಂದೆ ಕೊಲೆ ಅಂತ ಸಾಬೀತಾದರೆ ನಿಮಗೆ ಬಿಡುಗಡೆನಾ? ಸಾಕ್ಷ್ಯಾಧಾರಗಳನ್ನು ನಾಶ ಮಾಡಿದ್ರಿ, ಸುಳ್ಳು ಸಾಕ್ಷ್ಯಗಳನ್ನು ಹುಟ್ಟುಹಾಕಿದ್ರಿ ಅಂತ ನಿಮ್ಮ ಮೇಲೂ ಕೇಸಾಗಲ್ವಾ? ವೆಂಕಟೇಶ ಇನ್ಸ್ಪೆಕ್ಟರ್ ಸ್ನೇಹಿತ, ಅವನ ಮೇಲೆ ಕೇಸಾಗಲ್ಲ. ಸುನಂದಮ್ನ ಹತ್ರ ಹಣ ಇದೆ, ಅವರು ಜಾರ್ಕೋತಾರೆ. ಇನ್ನು ನನ್ನ ಕಥೆ. ನನ್ನ ಹಿಂದೆ ಬಿದ್ದು ಇನ್ಸ್ಪೆಕ್ಟರ್ಗೆ ಲಾಭ ಇಲ್ಲ. ಅಲ್ಲದೆ ವಯಸ್ಸಾಗಿದೆ. ವರ್ಷ 2 ವರ್ಷದಲ್ಲಿ ಹರಹರ ಅಂತೀನಿ. ಕೊನೆಗೆ ನೇತು ಹಾಕ್ಕೊಳ್ಳೋರು ನೀವೇನೆ. ತಪ್ಪೋ ಸರಿನೋ ಸಹಿ ಹಾಕ್ಕೊಟ್ಟಿದ್ದೀರಾ, ಅದೇ ಸರಿ ಅಂತ ಸಾಧಿಸಿದ್ರೆ ಎಲ್ಲರೂ ಬದುಕೋದು. ಇಲ್ಲ, ಸಮಸ್ಯೆ ನಮಗಲ್ಲ, ನಿಮಗೆ. ಕೋಟ್ಯಾಂತರ ರೂಪಾಯಿ ಆಸ್ತಿ ಲಪ್ಟಾಯಿಸಿರೋದು ನೀವು. 8 ಆಣೆ ಎಂಜಲ್ ತಿಂದು ನಾನು. ನನ್ನನ್ನು ಸಿಕ್ಕಾಕಿಸ್ತಿರಲ್ರಿ. ಪ್ರಪಂಚ ಇರೋದೇ ಹಾಗಲ್ವಾ? ಭಂಡಾರ ಕದ್ದೋನ್ ಬಿಡೋದು, ಎಂಜಲ್ ತಿಂದೋನ್ನ ನೇತು ಹಾಕೋದು. ಸುಳ್ಳು ಹೇಳಾಯಿತು, ಅದನ್ನೇ ಸಾಧಿಸ್ತಾ ನಮ್ಮ ಪರ ಇರಿ. ಸತ್ಯ ಹೇಳ್ತೀನಿ ಅಂದರೆ ಒಂಟಿ ಆಗ್ತೀರ. ಬೇಡ. ಬ್ಯುಸಿನಾ? ಇಲ್ಲ, ಹೇಳಿ. ಬೆಳಿಗ್ಗೆ ಮಾತಾಡಿದ್ರು ಆಗತ್ತೆ. ಬೆಳಗ್ಗೆ ಪುರ್ಸೋತಿರೋಲ್ಲ, ಹೇಳಿ. ಎಲ್ಲಿವರೆಗೂ ಬಂತು? ನಾಳೆ ನೋಡಬೇಕು ಡಾಕ್ಟ್ರನ್ನ. ನಾನು ಹೇಳಿದ್ದು ನಂಜುಂಡೊಂದು. 25 ವರ್ಷ ಸಂಸಾರ ಮಾಡಿದ್ದೀನಿ. ನನಗೆ ನೀವು ಗೊತ್ತು. ಇಂಥದ್ದು ಬೇಕು ನೇರವಾಗಿ ಕೇಳ್ದೋರೇ ಅಲ್ಲ. ಸೂಚ್ಯವಾಗಿ ಕೆದಕಿ ವಿಷಯನ ನಮ್ಮಿಂದಲೇ ಹೊರಡಿಸ್ತೀರಿ.
ನಾಳೆ ಡಾಕ್ಟರ್ ನೋಡಿ ಡಿಸೈಡ್ ಮಾಡೋದಾಗತ್ತೆ ಯಾವತ್ತು ಏನು ಅಂತ. ನಾನು ನೋಡಿದ್ದೆ ಡಾಕ್ಟ್ರನ್ನ. ವಾರ 10 ದಿನ ಕಳೀಲಿ ಅಂದ್ಯಂತೆ. ಗೊತ್ತು ನನಗೆ, ನಿನಗೆ ಅನುಮಾನಗಳಿವೆ ನಾನು ಆಸ್ಪತ್ರೆ ವಾತಾವರಣಕ್ಕೆ ಒಗ್ಗುತ್ತೀನೋ ಇಲ್ವೋ ಅಂತ. 15 ದಿನ ಸ್ನಾನ ಇಲ್ಲದೆ ಇರಬೇಕಾಗತ್ತೆ. ಜೀವ ಉಳಿಬೇಕು ಅಂದರೆ ಇರಬೇಕಾಗತ್ತಪ್ಪ. ಮಾತ್ರೆ ಔಷಧಿಗಳನ್ನು ನುಂಗಬೇಕು. ಆಗಲಿ, ನಂಜುಂಡನಿ ಮುಂಗೋಪ ಅವನಿರೋದು ಬೇಡ ಆಸ್ಪತ್ರೆಯಲ್ಲಿ. ಮಗಳಿಗಿನ್ನೂ ಚಿಕ್ಕ ವಯಸ್ಸು, ಅವಳಿಗೆ ಆಗಲ್ಲ. ನನಗೆ ಆಫೀಸ್ ಇರುತ್ತಲ್ಲ, ಅಲ್ಲೇ ಯಾರನ್ನಾದ್ರೂ ಗೊತ್ತು ಮಾಡು, ನಾನು ಹೊಂದ್ಕೋತೀನಿ. ನನಗೆ ಅಲ್ಲಿ ಪರಿಸ್ಥಿತಿಗೆ ಹೊಂದ್ಕೊಳ್ಳೋದು ಕಷ್ಟ. ಮನೋಸ್ಥಿತಿ ಆ ಮಟ್ಟ ಮುಟ್ಟಬೇಕು. ಅದಕ್ಕೆ ಸಮಯ ಕಳೀಲಿ ಅಂತ ಪೋಸ್ಟ್ಪೋನ್ ಮಾಡಬೇಡ. ನಾನು ಹೊಂದ್ಕೋತೀನಿ, ಸಹಕರಿಸ್ತೀನಿ. ಇನ್ನು 5 ದಿನಕ್ಕಲ್ವಾ ಅವರು ತಾರೀಖು ಫಿಕ್ಸ್ ಮಾಡಿದ್ದು, ಆಗ ಹೋಗಲಿ. ವಾರ 10 ದಿನ ಕಳೆಯೋದೇನೂ ಬೇಡ. ಹಾಂ, ಇಲ್ಲಿ ಕೇಳಿ, ಕೂತ್ಕೊಳ್ಳಿ. ಸಹಕರಿಸ್ತೀನಿ ಅಂದರೆ ನನಗೋಸ್ಕರನಾ ಇಲ್ಲ ನಿಮಗೋಸ್ಕರನಾ? ನಿಮಗೆ ಸತ್ಯ ಗೊತ್ತಿದೆ ಅಲ್ವಾ? ಏನು? ನಿಮ್ಮ ಆಪರೇಷನ್ ಪೋಸ್ಟ್ಪೋನ್ ಮಾಡ್ತಾ ಇದ್ದೀನಿ, ನಿಜ. ನೀವು ಆಸ್ಪತ್ರೆ ವಾತಾವರಣಕ್ಕೆ ಹೊಂದ್ಕೊಳ್ಳದೆ ಹೋಗ್ಬೋದು, ಮನಸ್ಥಿತಿ ಅಷ್ಟು ಬದಲಾಯಿಸ್ಲಿ, ಅದಕ್ಕಲ್ಲ. ಮತ್ತೆ ಆಪರೇಷನ್ಗೆ ಅಂತ ಹಣ ಹೊಂದಿಸಿದ್ದೆ. ಅಷ್ಟರಲ್ಲಿ ನಂಜುಂಡನ್ ಶುರುವಾಯಿತು. ಅರ್ಧ ಹಣ ಅಲ್ಲಿ ಖಾಲಿಯಾಗಿದೆ. ಈಗ ಮತ್ತೆ ಹೊಂದಿಸ್ಬೇಕು. ವಾರ 10 ದಿನ ಟೈಮ್ ಬೇಕು. ಅದಕ್ಕೆ ಮುಂದಕ್ಕೆ ಹಾಕ್ತಿರೋದು. ಹೋಗಿ ಮಲಗಿ. ಕೆಲ್ಸಕ್ಕೆ ಹೋಗ್ಲಾ ನಾಳೆಯಿಂದ? ಆಯಾಸ ಆಗತ್ತೆ. ಸದ್ಯಕ್ಕೆ ವಿಶ್ರಾಂತಿ ಸೂಕ್ತ ಅಲ್ವಾ? ಆಯಾಸ ಆಗಿ ರೋಗ ಬಲ್ತ್ರೆ ಸಮಸ್ಯೆ ಪರಿಹಾರ ಆಗಿ ಹೋಗುತ್ತಲ್ಲ. ಮೊದಲ ಮಗ, ಆಮೇಲೆ ಗಂಡ ಅಲ್ವಾ? ನಿಮ್ಮ ಸಮಸ್ಯೆ 15 ದಿನದ ನಂತರದ್ದಾಗಿತ್ತು. ಮೊದಲು ಅವಂದು, ಅದಕ್ಕೆ ತಲೆ ಕೊಟ್ಟೆ. ಕೋರ್ಟ್ಗೆ ಹಾಕಲಿ ಅಂತ ಸುಮ್ಮನಿದ್ದಿದ್ರೆ ತಕ್ಷಣ ಕುತ್ತಿಗೆಗೆ ಬರ್ತಿರ್ಲಿಲ್ಲ. 2 ವರ್ಷದ ನಂತರ ಬಂದಿರೋದು. ಆಪರೇಷನ್ ಮಾಡಿ ಮುಗಿಸ್ಬೋದಿತ್ತಲ್ಲ. ನಂಜುಂಡಂದು ಇಷ್ಟು ಖರ್ಚು ಎಳೆಯುತ್ತೆ ಗೊತ್ತಿರಲಿಲ್ಲ. ಬುದ್ಧಿವಂತೆ ನೀನು. ನಿನಗೆ ಗೊತ್ತಿರಲಿಲ್ವಾ? ನಾನು ದಡ್ಡ, ನನಗೆ ಅರ್ಥವಾಗತ್ತೆ, ನಿನಗೆ ಅರ್ಥವಾಗಿರ್ಲಿಲ್ವಾ? ಅದು ಗಿಡ ಸಾಕಿ ಸಲಹಿ ಪೋಷಿಸಿದ್ರೆ ಮುಂದೆ ಉಪಯೋಗಕ್ಕೆ ಬರುತ್ತೆ. ಇದು ಮುದಿ ಮರ, ಕಾಲ ಮುಗ್ದದ್ದು. ಇದ್ರ ಸಮಸ್ಯೆ, ಹೋದ್ರಲ್ಲ. ಆಗೋದೇ ಇಲ್ಲ ಅಂತ ಹೇಳಿಬಿಡ್ಬೇಕಾಗಿತ್ತು. ಆಪರೇಷನ್ ಆಗುತ್ತೆ, ಮತ್ತಷ್ಟು ದಿನ ಬದುಕ್ತೀರಿ ಅಂತ ಕನಸು ಹತ್ಸಿ ಈಗ ಪಟ್ ಅಂತ ಪೋಸ್ಟ್ಪೋನ್ ಮಾಡ್ತೀಯ. ನಿನಗೆ ಗೊತ್ತಿತ್ತು ಹೀಗೆ ಆಗುತ್ತೆ ಅಂತ. ಹಲೋ, ನಾನು ಸರ್. ನಾಳೆ ಬರ್ತಿದ್ದೀನಿ. ಐ ಥಿಂಕ್ ದ ಟೈಮ್ ಈಸ್ ರೈಟ್. ಸಮಯ ಸೂಕ್ತ ಅನ್ನಿಸ್ತಾ ಇದೆ. ಸರಿ ಸರ್. ಆಫೀಸ್ದು ಶುರು ಆಯ್ತಾ?
ಹಣ ಇಲ್ಲಿ ಕರಗುತ್ತೋ, ಸಮಯ ಅಲ್ಲಿ ಕರಗುತ್ತೆ. ಆಗೋಲ್ಲ ಅಂತ ಹೇಳಿ ನೀನು ಅಮಾನವೀಯತೆ ತೋರಿಸೋದೇ ಇಲ್ಲ, ಕ್ರಿಯೆಯಲ್ಲಿ ಆಗದ ಹಾಗೆ ನೋಡ್ಕೋತೀಯ. ಮಲಗ್ತೀನಿ. ಮನಸ್ಸಿನಲ್ಲಿ ಕನಸಿನ ಬೀಜ ಬಿತ್ತಿದ್ಯಾ? ಕಣ್ಣು ಮುಚ್ಚಿ ಬಣ್ಣ ಬಣ್ಣದ ಕನಸುಗಳನ್ನು ಕಾಣ್ತೀನಿ. ಸುಳ್ಳಲ್ವೇ? ಬುದ್ಧಿವಂತೆ ನೀನು. ಏನ್ ಬರೆದು ಕೊಟ್ಟಿದ್ಯಾ? ತಿಳ್ಕೊಂಡು ಏನ್ ಮಾಡ್ತೀಯಾ? ಸಾವುಗ್ ನಾನೇ ಕಾರಣ ಅಂತ ಬರೆದು ಕೊಟ್ಟಿದ್ಯಾ? ಅನುಮಾನಗಳೇನಿತ್ತು ಅದನ್ನ ಬರೆದು ಕೊಟ್ಟು ಬಂದೆ. ನಿನ್ ತಾಯಿ ಕಣೋ ನಾನು. ಏನನ್ಸುತ್ತೆ ನಿನಗೆ? ಇಂಥ ಕ್ರಿಯೆಗಳಲ್ಲಿ ನಾನು ಭಾಗಿಯಾಗ್ತೀನಿ ಅಂತ ಅನ್ಸುತ್ತಾ? ಗಂಡನ್ ಸಾವು ಕಾರಣ ಆಗ್ತೀನಾ? ಹೇಳೋ, ಹಾಗನ್ಸುತ್ತಾ? ಕೆಲವು ಪ್ರಶ್ನೆಗಳು ಕೇಳಲಾ? ಸ್ವಂತ ಮಗ ನಾನು, ಹೌದ್ ತಾನೆ? ಒಬ್ಬನೇ ಮಗ, ಅದು ಸತ್ಯ. ಹೌದು. ಸ್ವಂತ ಮಗ ತಾಯಿ ವಿರುದ್ಧ ಬರ್ಕೊಡೋದಕ್ಕೆ ಸಾಧ್ಯನಾ? ಈಗ ಬರೆದು ಕೊಟ್ಟಿದ್ಯಲ್ಲ. ಮಗ ತಾಯಿ ವಿರುದ್ಧ ಬರ್ಕೊಡೋದೇ ಆದ್ರೆ ಹೆಂಡತಿ ಗಂಡನ ಸಾವಿಗೆ ಕಾರಣಲಾಗಿರ್ಬೋದಲ್ವಾ? ತುಂಬ ಸಂಸಾರದಲ್ಲಿ ಬದುಕ್ತೋಳು ನಾನು. ಇದ್ದಿದ್ದು ಕಮ್ಮಿ, ಆದರೂ ಕೂತು ಹಂಚ್ಕೊಂಡು ತಿಂತಿದ್ವಿ. ಹಸಿವಿತ್ತು ಧಾರಾಳವಾಗಿ, ಅದರೊಟ್ಟಿಗೆ ನಗು, ಲಲ್ಲೆ, ಕೇಕೆ ಎಲ್ಲ ಇತ್ತು. ಆದರೆ ಸಂಬಂಧಗಳಲ್ಲಿ ಮನುಷ್ಯತ್ವ ಇತ್ತು. ಈ ಮನೆಯಲ್ಲಿಲ್ಲ ಅಲ್ವಾ? ಅದ್ಯಾಕೆ ಹಾಗೆ? ಮಿತಿ ಮೀರಿದ ಆದಾಯ, ಅವಶ್ಯಕತೆಗೆ ಮೀರಿದ ಆಸ್ತಿ, ಅದೇ ಮನುಷ್ಯತ್ವ ಇಲ್ಲ. ಸ್ವಂತಕ್ಕೇನು ಇಲ್ದಾಗ ಸಂಬಂಧಗಳಿಗೆ ಬೆಲೆ ಇರುತ್ತೆ. ಒಬ್ರು ಇನ್ನೊಬ್ರಿಗೆ ಅವಶ್ಯಕ ಆಗ್ತಾರೆ. ಪರಸ್ಪರ ನಂಬಿಕೆ ಬದುಕಿಗೆ ಮುಖ್ಯ ಆಗತ್ತೆ. ಕಳ್ಕೊಳ್ಳೋ ಭಯದಲ್ಲಿ ಸೌಜನ್ಯ ರೂಢಿಯಾಗತ್ತೆ. ಮಾತು ಮೃದು, ಸಂಯಮ ಹೆಚ್ಚು, ಮನುಷ್ಯತ್ವ ಎಲ್ಲೆಲ್ಲೂ ತಾಂಡವಾಡತ್ತೆ. ಆಸ್ತಿ ಸೇರ್ತಿದ್ದ ಹಾಗೆ ಆಸರೆಗೆ ಜನ ಬೇಕಾಗಲ್ಲ, ಅವಶ್ಯಕ ಅನ್ಸಲ್ಲ. ಸಂಬಂಧಗಳೆಲ್ಲ ತೋರಿಕೆಗೆ, ಮನುಷ್ಯತ್ವ ಸಾಯತ್ತೆ. ರಕ್ತ ಅಂತಾರೆ, ತಾಯಿ ಮಗ ರಕ್ತ ಸಂಬಂಧ ಅಲ್ವಾ? ಹಾಗಿದ್ದು ನಿನ್ನ ವಿರುದ್ಧ ಬರ್ಕೊಡ್ಬೇಕಾರೆ ಅದ್ಯಾಕೆ ಸಂಕೋಚ ಅಂತ ಅನ್ನಿಸ್ಲಿಲ್ಲ? ಒಂದು ಕ್ಷಣ ಯೋಚನೆ ಮಾಡಬೇಕು ಅನ್ನಿಸ್ಲಿಲ್ಲ? ಯಾಕಮ್ಮ? ನಿನಗೆ ಹುಟ್ಟಿದ ಮಗ ಅಲ್ವಾ? ಯಾಕೆ ಅನ್ನಿಸ್ಲಿಲ್ಲ? ರಕ್ತ, ಸ್ವಂತ ರಕ್ತಕ್ಕೆ ಸ್ಪಂದಿಸ್ತಾರೆ ಅನ್ನೋದು ಭ್ರಮೆ. ಹಾಗೊಂದು ವೇಳೆ ಸ್ವಂತ ರಕ್ತಕ್ಕೆ ಸ್ಪಂದಿಸಿದ್ರು ಅದು ಕ್ಷಣಿಕ. ಆ ಕ್ಷಣಕ್ಕೆ ಬರುತ್ತೆ, ಹೋಗುತ್ತೆ ಅಷ್ಟೇ. ಮನುಷ್ಯ ಬೇರೆಲ್ಲ ಪ್ರಾಣಿಗಳ ತರಹ ಅಲ್ಲ.
ಅವನೆಲ್ಲ ಕ್ರಿಯೆ ಪ್ರತಿಕ್ರಿಯೆಗಳು ಬುದ್ಧಿಗೆ ಸಂಬಂಧಪಟ್ಟಿದ್ದು, ಮನಸ್ಸು ಹೃದಯಕ್ಕಲ್ಲ. ಬುದ್ಧಿಗೆ ಸರಿ ತಪ್ಪುಗಳ ವಿಶ್ಲೇಷಣೆ ಮಾತ್ರ ಅಲ್ಲ, ಲಾಭ ನಷ್ಟದ್ದು ಗೊತ್ತಾಗತ್ತೆ. ಮನುಷ್ಯ ಲಾಭದ ಮಾಡ್ತಾನೆ, ನಷ್ಟದ್ದಲ್ಲ. ಲಾಭ ಬರೋ ಅಂಥದ್ದು ಸರಿ ಕೂಡ ಅಂತ ಅನ್ಸಿದ್ರೆ ಖಂಡಿತ ಮಾಡೇ ಮಾಡ್ತಾನೆ. ಈಗ ಇದು ಕೊಲೆ ಅಂತಾಗಿ ನಾನು ಕಾರಣ ಅಂತ ಆದರೆ ಶಿಕ್ಷೆ ಆಗತ್ತೆ. ಇಲ್ಲಿಯ ಎಲ್ಲ ಆಸ್ತಿ ವ್ಯವಹಾರ ನಿಂದಾಗತ್ತೆ. ನಿನಗೆ ಲಾಭ ಅಂತೂ ಇದೆ, ಅಲ್ಲದೆ ಗುಮಾನಿನೂ ಇದೆ ಅಮ್ಮ, ನೀನು ಮಾಡಿಸಿರ್ಬಹುದು ಅಂತ. ಹಾಗಿದ್ದಾಗ ಅಪರಾಧಿಗೆ ಶಿಕ್ಷೆ ಕೊಡಿಸೋದ್ರಲ್ಲಿ ಸಹಕರಿಸೋದು ಸರಿ ಅಲ್ವಾ? ಅಮ್ಮ, ನೀನು ಸಿಕ್ಕಾಕ್ಕೊಂಡ್ರೆ ಲಾಭ ಅಂತ ಬರ್ಕೊಟ್ಟಿದ್ದಲ್ಲ, ಅದು ನ್ಯಾಯ, ಅದಕ್ಕೂ ಬರ್ಕೊಟ್ಟಿದ್ದಲ್ಲ. ಭಯ. ಇನ್ಸ್ಪೆಕ್ಟರ್ ಹೇಳಿದ್ರೆ ನನ್ನ ವಿರುದ್ಧನೇ ಬರ್ಕೊಡ್ತಿದ್ದೆ. ಇನ್ನು ನಿನ್ನ ವಿರುದ್ಧ ಬರ್ಕೊಡದೆ ಇರ್ತೀನಾ? ಅಮ್ಮ, ಇಷ್ಟೆಲ್ಲ ಆದಮೇಲೆ ಇಬ್ರು ಒಂದೇ ಸೂರ್ನಡಿಯಲ್ಲಿರೋದು ಸೂಕ್ತ ಅಲ್ಲ ಅಲ್ವಾ? ಅಲ್ಲ ಅಂತ ನನಗೂ ಅನ್ಸುತ್ತೆ. ಕೊನೆ ಸತಿ ಒಟ್ಟಿಗೆ ಕೂತೂಟ ಮಾಡ್ಬೋದಲ್ವಾ?